ಕಾರ್ನಲ್ಲಿ ನಾಡಬಾಂಬ್ ಸ್ಫೋಟದ ಏನಾಗಿತ್ತು ಆ ಕೇಸ್ನ ತನಿಖೆ ಚುರುಕುಗೊಂಡಿದೆ. ತುಮಕೂರಿನ ಜೋಗಿಹಳ್ಳಿ ಬಳಿ ಕಾರ್ನಲ್ಲಿ ಸ್ಫೋಟಗೊಂಡಿದ್ದಂತಹ ಬಾಂಬ್ ಇದು. ಕಾರ್ನಲ್ಲಿ ನಾಡಬಾಂಬನ್ನ ಸ್ಫೋಟಗೊಂಡಿತ್ತಲ್ಲ, ಅದು ನಾಡಬಾಂಬೇನಾ ಅನ್ನೋ ಡೌಟ್ ಕೂಡ ಇದೆ. ನಾಗೇಂದ್ರ ಅನ್ನುವಾತ ಈ ಪ್ರಕರಣದಲ್ಲಿ ಸಾವನ್ನಪ್ಪಿದ್ದ. ಆತನೇ ಬಾಂಬನ್ನು ಸ್ಫೋಟಿಸಿದ್ದು ಕೂಡ. ಕಳ್ಳಂಬೆಳ್ಳ ಪೊಲೀಸರು ವಿವಿಧ ಆಯಾಮಗಳಲ್ಲಿ ಇದರ ತನಿಖೆಯನ್ನು ನಡೆಸ್ತಾ ಇದ್ದು, ಆ ತನಿಖೆ ಚುರುಕುಗೊಂಡಿದೆ. ಇದರಲ್ಲಿ ಪ್ರೇಮ ಇದೆ, ಕೋಪ ಇದೆ, ಅಪಹರಣವೂ ಇದೆ. ಇಷ್ಟೆಲ್ಲದರ ನಡುವೆ ಅಸಲಿ ಕಾರಣ ಬೇರೆ ಏನಾದರೂ ಇದೆಯಾ ಸ್ಫೋಟಕ್ಕೆ ಅನ್ನೋದು ಕೂಡ ಅನುಮಾನ ಇದೆ. ನಾಗೇಂದ್ರನ ಬಳಿ ಇದ್ದಿದ್ದು ಪೆಟ್ರೋಲ್ ಬಾಂಬಾ ಅಥವಾ ನಾಡಬಾಂಬಾ ಅನ್ನೋ ಡೌಟ್ ಇದೆ. ಯುವತಿ ಹಾಗೆ ಕಾರು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದು ಹೇಗೆ, ಇದು ಕೂಡ ಒಂದು ಅನುಮಾನವೇ ಇರುವಂಥದ್ದು. ಸ್ಫೋಟದ ನಿಖರ ಕಾರಣದ ಪತ್ತೆಗೆ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ, ತನಿಖೆ ಚುರುಕುಗೊಳಿಸಿದ್ದಾರೆ. ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಧು, ಸಾಕಷ್ಟು ಅನುಮಾನಗಳು ಈ ಕೇಸ್ನಲ್ಲಿ ಇರುವಂಥದ್ದು. ಪೊಲೀಸರು ಯಾವ್ಯಾವ ಆಯಾಮಗಳಲ್ಲಿ ಯಾವ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಮಧು? ಎಸ್ ನವೀನ್, ಇದೊಂದು ಪ್ರೇಮ, ಕೋಪ ಹಾಗೂ ದುರಂತದ ಕತೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ರಮ್ಯಾ ಮತ್ತು ನಾಗೇಂದ್ರ ಕಳೆದ 5-6 ವರ್ಷಗಳಿಂದ ಅವರು ಪ್ರೀತಿಯನ್ನ ಮಾಡ್ತಾ ಇರ್ತಾರೆ. ಇವರಿಬ್ಬರು ಕೂಡ ಅಂಕೋಲಾ ಮೂಲದವರು. ಇವರು ಕಳೆದ 5-6 ತಿಂಗಳ ಹಿಂದೆ ಇವರ ಬ್ರೇಕಪ್ ಆಗಿರುತ್ತೆ. ಅದಾದ ಬಳಿಕ ನಾಗೇಂದ್ರ ಪದೇ ಪದೇ ರಮ್ಯಾ ಇರುವಂತಹ ಮನೆಯ ಬಳಿ ಹೋಗಿ ಆಕೆಯನ್ನ ಮಾತನಾಡಿಸುವಂಥದ್ದು, ಆಕೆಯನ್ನ ಮತ್ತೊಮ್ಮೆ ಪ್ರೀತಿಸಲಿಕ್ಕೆ ಒಪ್ಪಿಸುವಂಥದ್ದು, ಈ ರೀತಿಯಾಗಿ ಪ್ರಯತ್ನವನ್ನ ಮಾಡಿರ್ತಾರೆ. ಇದ್ಯಾವುದು ಕೂಡ ಸಫಲವಾಗಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ನಿನ್ನೆ ಏಕಾಏಕಿ ರಮ್ಯಾ ಇದ್ದಂತ ಮನೆಗೆ ಹೋದಂತ ನಾಗೇಂದ್ರ ಆಕೆಯನ್ನ ಮದುವೆ ಆಗೋದಾಗಿ ನಂಬಿಸಿ, ಅಂದ್ರೆ ಆಕೆಯನ್ನ ಒಪ್ಪಿಸಿ ಆಕೆಯನ್ನ ಅಂಕೋಲಕ್ಕೆ ಕರೆದೊಯ್ತಾ ಇರ್ತಾನೆ. ಅಂಕೋಲಕ್ಕೆ ಕರೆದೊಯ್ಯುವಂತಹ ಸಂದರ್ಭದಲ್ಲಿ ಅವರು ತುಮಕೂರು ಮಾರ್ಗವಾಗಿ ಹೋಗುವ ವೇಳೆ ಕಾರು ಬ್ಲಾಸ್ಟ್ ಆಗುತ್ತೆ. ಆದ್ರೆ ಇಲ್ಲಿ ಇದಕ್ಕಿಂತ ಮುಂಚಿತವಾಗಿ ಕಾರ್ ಚಾಲಕ ಹೇಳುವಂತಹ ಮಾಹಿತಿಯನ್ನ ಕೇಳಿದ್ರೆ ಅವರಿಬ್ಬರು ಕೂಡ ಸಾಮಾನ್ಯವಾಗಿ ಅಂದ್ರೆ ನಾರ್ಮಲ್ ಆಗಿ ಬಂದು ಕಾರನ್ನ ಹತ್ಕೊಂಡ್ರು. ಅದಾದ ಬಳಿಕ ತುಮಕೂರವರೆಗೂ ಕೂಡ ಅವರಿಬ್ರು ಆರಾಮಾಗೆ ಇದ್ರು. ಆದರೆ ತುಮಕೂರಿನಿಂದ ಶಿರಾ ಮಾರ್ಗವಾಗಿ ತೆರಳುವಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆ ವಾಗ್ವಾದ ಉಂಟಾಗುತ್ತೆ. ಆ ವಾಗ್ವಾದದ ಸಮಯದಲ್ಲಿ ಏನು ನಾಗೇಂದ್ರ ಆ ಯುವತಿಯ ಮೇಲೆ ಹಲ್ಲೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಆಕೆಗೆ ಸಣ್ಣ ಪುಟ್ಟ ಗಾಯಗಳಾಗುತ್ತೆ. ಆ ವೇಳೆ ಕಾರ್ ಚಾಲಕ ಏಕಾಏಕಿ ಇವರಿಬ್ಬರ ಜಗಳವನ್ನ ಕಂಡು ಕಾರನ್ನ ರಸ್ತೆ ಬದಿಗೆ ನಿಲ್ಲಿಸ್ತಾನೆ. ಆ ರಸ್ತೆ ಬದಿಗೆ ಕಾರನ್ನ ನಿಲ್ಲಿಸಿದಂತ ಸಂದರ್ಭದಲ್ಲಿ ಯುವತಿ ಕಾರಿನಿಂದ ಕೆಳಗಿಳಿತಾಳೆ ಮತ್ತು ಕಾರ್ ಚಾಲಕನು ಇಳಿತಾನೆ. ಈ ವೇಳೆ ಕಾರ್ ಸ್ಫೋಟ ಆಗುತ್ತೆ. ಕಾರ್ ಸ್ಫೋಟ ಆದಾಗ ಯುವತಿ ಹೇಳಿಕೆಯ ಪ್ರಕಾರ ಆತನ ಬಳಿ ಪೆಟ್ರೋಲ್ ಬಾಂಬ್ ಇತ್ತು ಅನ್ನುವಂಥದ್ದು ಯುವತಿಯ ಹೇಳಿಕೆಯಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಯುವತಿ ಪೊಲೀಸರ ಮುಂದೆ ಹೇಳುವಂಥದ್ದು, ಜೊತೆಗೆ ಕಾರ್ ಚಾಲಕನ ಬಳಿ ಅವನ ಹತ್ರ ಬಾಂಬ್ ಇದೆ, ಪೆಟ್ರೋಲ್ ಬಾಂಬ್ ಇದೆ ಅನ್ನುವಂಥದ್ದನ್ನ ಹೇಳಿದ್ಲು ಅನ್ನುವಂಥ ಮಾಹಿತಿಯನ್ನ ಕಾರ್ ಚಾಲಕನೇ ಇಲ್ಲಿ ಒಪ್ಕೊಂಡಿರುವಂಥದ್ದು. ಜೊತೆಗೆ ಏನು ಅಂತಂದ್ರೆ ಈಗ ಆ ಒಂದು ಪೆಟ್ರೋಲ್ ಬಾಂಬ್ ಆಗಿದ್ರೆ ಆ ಕಾರ್ನ ದೃಶ್ಯಗಳನ್ನ ಗಮನಿಸಿದ್ರೆ ಇದು ಪೆಟ್ರೋಲ್ ಬಾಂಬ್ ಸ್ಫೋಟ ಅಲ್ಲ, ಇದು ಯಾವುದೋ ನಾಡ ಬಾಂಬ್ ಸ್ಫೋಟ ಇರಬೇಕು ಅನ್ನುವಂಥದ್ದು ಈಗ ಪೊಲೀಸರ ಒಂದು ಅನುಮಾನಕ್ಕೆ ಕಾರಣವಾಗಿರುವಂಥದ್ದು. ಕಾರ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವ ಅಂದ್ರೆ ಸ್ಫೋಟದ ತೀವ್ರತೆಗೆ ಅದು ನಜ್ಜುಗುಜ್ಜಾಗಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನ ಈಗ ಚುರುಕುಗೊಳಿಸಿರುವಂಥದ್ದು. ಮೊದಲಿಗೆ ಇವರಿಬ್ಬರು ಪ್ರೀತಿಸ್ತಾ ಇದ್ರು, ಹಾಗಾಗಿ ಇವರಿಬ್ಬರು ಅಂಕೋಲಾ ಮೂಲದವರು, ಅಂಕೋಲಾಗೆ ತೆರಳ್ತಾ ಇದ್ರು ಅನ್ನುವಂಥದ್ದು ಈಗ ಕನ್ಫರ್ಮ್ ಆಗಿರುವಂಥದ್ದು. ಅದಾದ ಮೇಲೆ ಇವರು ಎಲ್ಲಿಂದ ಈ ಒಂದು ಬಾಂಬನ್ನ ತೆಗೆದುಕೊಂಡು ಬಂದ್ರು, ಅಥವಾ ಪೆಟ್ರೋಲ್ ಬಾಂಬ್ ಆಗಿರ್ಬೋದು ಅಥವಾ ನಾಡ ಬಾಂಬ್ ಆಗಿರ್ಬೋದು, ಇವ್ರು ಎಲ್ಲಿಂದ ತೆಗೆದುಕೊಂಡು ಬಂದ್ರು, ಅಥವಾ ಈ ವ್ಯಕ್ತಿ ಏನಾದ್ರೂ ಆ ಒಂದು ಬಾಂಬನ್ನ ತಯಾರು ಮಾಡ್ತಿದ್ನ ಅಥವಾ ತಯಾರು ಮಾಡುವಂತವರ ಸಂಪರ್ಕ ಏನಾದ್ರೂ ಇತ್ತ, ಅದನ್ನ ತಗೊಂಡ್ಬಂದಿದ್ದ ಅನ್ನುವಂಥದ್ದನ್ನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಏನು ಅಂತಂದ್ರೆ ಕಾರ್ ಚಾಲಕ ಮೊದಲಿಗೆ ಯುವತಿ ಕೆಳಗಿಳಿದ ಬಳಿಕ ಈ ಒಂದು ನಾಗೇಂದ್ರನ ಬಳಿ ಇದ್ದಂತಹ ಸ್ಫೋಟಕವನ್ನ ಕಿತ್ತು ಹೊರಗಡೆ ಇಸ್ತಾರೆ. ಅಂದ್ರೆ ಅಲ್ಲಿ ನಾಗೇಂದ್ರನ ಬಳಿ 2 ಸ್ಫೋಟಕಗಳಿತ್ತು ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಒಂದನ್ನ ಆತ ಕಾರ್ ಚಾಲಕ ನಾಗೇಂದ್ರನ ಬಳಿಯಿಂದ ಕಿತ್ತು ರಸ್ತೆ ಬದಿಗೆ ಎಸಿತಾನೆ. ಅದಾದ ಮೇಲೆ ಮತ್ತೊಂದಕ್ಕೆ ಈತ ಲೈಟರ್ ಇಂದ ಬೆಂಕಿಯನ್ನ ಹತ್ತಿಸ್ತಾನೆ. ಆಗ ಕಾರ್ ಸ್ಫೋಟ ಆಗುವಂತ ಸಾಧ್ಯತೆ ಇತ್ತು. ನಾನು ಆಗ ಕಾರಿನ ಡಾಕ್ಯುಮೆಂಟ್ಗಳನ್ನ ಮಾತ್ರ ತೆಗೆದುಕೊಂಡು ನಾನು ಕೂಡ ಪಾರಾದೆ ಅನ್ನುವಂಥದ್ದನ್ನ ಕಾರ್ ಚಾಲಕ ಹೇಳಿರುವಂಥದ್ದು. ಇವೆಲ್ಲ ಅಂಶಗಳನ್ನ ಗಮನಿಸಿರುವಂತಹ ಈಗ ಪೊಲೀಸರು ಈ ಒಂದು ಬಾಂಬ್ನ ಹಿನ್ನೆಲೆ ಏನು, ಎಲ್ಲಿಂದ ಈ ಬಾಂಬನ್ನ ತೆಗೆದುಕೊಂಡು ಬಂದ್ರು ಅಥವಾ ಯಾರಾದ್ರೂ ಇವರಿಗೆ ತಂದು ಕೊಟ್ರ ಅನ್ನುವಂಥದ್ದನ್ನ ನೋಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವರು ಬೆಂಗಳೂರಿನಿಂದ ತುಮಕೂರವರೆಗೂ ಬರೋವರೆಗೂ ಕೂಡ ಯಾವುದೇ ರೀತಿಯಾಗಿ ಭಿನ್ನಾಭಿಪ್ರಾಯ ಅಥವಾ ಜಗಳ ಈ ರೀತಿಯಾಗಿ ತುಮಕೂರಿನ ನಂತರ ಇವರಲ್ಲಿ ಜಗಳ ಶುರುವಾಯಿತು ಅನ್ನೋದಾದ್ರೆ ಅದು ಯಾವ ಕಾರಣಕ್ಕಾಯ್ತು, ಈಕೆನೆ ಅವನ ಜೊತೆಯಲ್ಲಿ ಬಂದು ಕಾರನ್ನ ಹತ್ಕೊಂಡ ಮೇಲೆ
ಈ ರೀತಿಯಾಗಿ ಘಟನೆ ನಡೀಲಿಕ್ಕೆ ಏನು ಕಾರಣ, ಇಲ್ಲಿ ನಾಗೇಂದ್ರನದ್ದು ಏನಾದ್ರೂ ತಪ್ಪಿದ್ಯಾ ಅಥವಾ ರಮ್ಯಾಳದ್ದು ಯಾವ್ದಾದ್ರು ಪಾತ್ರ ಇದೆಯಾ ಅನ್ನುವಂಥದ್ದು ಕೂಡ ಈಗ ಪೊಲೀಸರ ತನಿಖೆಯನ್ನ ತೀವ್ರಗೊಳಿಸಿರುವುದು. ಇದಕ್ಕೆಲ್ಲ ಏನು ರಮ್ಯಾ ಹೇಳಿಕೆ ಏನ್ ಕೊಡ್ತಾರೆ ಪೊಲೀಸರ ಮುಂದೆ, ಆ ಒಂದು ಹೇಳಿಕೆಯ ಆಧಾರದ ಮೇಲೆ ಈ ಒಂದು ಪ್ರಕರಣದ ತನಿಖೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ನವೀನ್, ಮಧು, ಈಗಾಗಲೇ ಪ್ರಾಥಮಿಕ ಹೇಳಿಕೆಯನ್ನ ರಮ್ಯಾ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಇತ್ತು. ಏನೆಲ್ಲ ಆ ಹೇಳಿಕೆಯಲ್ಲಿ ಏನೆಲ್ಲ ಅಂಶಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ? ನಿನ್ನೆ SP ಅವರು ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಅದನ್ನೇ ಹೇಳಿದ್ರು, ನಾವು ಇನ್ನಷ್ಟು ಮಾಹಿತಿಯನ್ನು ಆಕೆಯಿಂದ ಕಲೆ ಹಾಕೋದಕ್ಕಿದೆ ಅಂತೇಳಿ. ಯಾವಾಗ ಹೇಳಿಕೆಯನ್ನು ದಾಖಲಿಸಿಕೊಳ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದರೂ ಇದೆಯಾ? ಹಾಗೆ ರಮ್ಯಾಳ ಕಂಡೀಷನ್ ಈಗ ಹೇಗಿದೆ? ಎಸ್ ನವೀನ್, ಮೊದಲನೇದಾಗಿ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿರುವಂತಹ ರಮ್ಯಾ ಔಟ್ ಆಫ್ ಡೇಂಜರ್ ಅನ್ನುವಂತಹ ಮಾಹಿತಿಯನ್ನ ತುಮಕೂರು ಜಿಲ್ಲಾಸ್ಪತ್ರೆ ವೈದ್ಯರು ಈಗ ದೃಢಪಡಿಸಿರುವಂತದ್ದು. ಅದಾದ ಮೇಲೆ ರಮ್ಯಾಗೆ ಚಿಕಿತ್ಸೆ ಕೂಡ ಜಿಲ್ಲಾಸ್ಪತ್ರೆಯಲ್ಲಿ ಮುಂದುವರೆದಿದೆ. ಜೊತೆಗೆ ಏನು ಅಂತಂದ್ರೆ, ಮೊದಲಿಗೆ ಈ ರಮ್ಯಾ ಮತ್ತು ನಾಗೇಂದ್ರ ಏನು ಇವರು ಬೆಂಗಳೂರಿಂದ ಬರ್ತಾ ಇದ್ರು, ಹೇಗ್ ಬಂದ್ರು ಅನ್ನುವಂಥದ್ದನ್ನ ಮೊದಲಿಗೆ ನೋಡ್ತಾರೆ. ಇಲ್ಲಿ ಒಂದಷ್ಟು ಅಂಶಗಳು ಕೂಡ ಪೊಲೀಸರಿಗೆ ಗಮನಕ್ಕೆ ಬರುತ್ತೆ. ಯಾಕೆ ಅಂತಂದ್ರೆ, ಕಳೆದ ಹಲವಾರು ದಿನಗಳು ಅಥವಾ ಹಲವಾರು ತಿಂಗಳುಗಳಿಂದ ಈ ಒಂದು ಕಾರನ್ನ ಪ್ರೈವೇಟ್ ಕಂಪನಿಗೆ ಬಿಟ್ಟಿದ್ದಂತ ಚಾಲಕ ರಜೆ ಇರುವಂತಹ ಕಾರಣದಿಂದಾಗಿ ಆತ ಊಬರ್ ಡ್ರೈವ್ ಮಾಡ್ಲಿಕ್ಕೆ ಹಾಕೊಂಡಿರ್ತಾನೆ. ಆದ್ರೆ ಆತನ ಊಬರ್ ಅನ್ನ ಶುರು ಮಾಡಿದಾಗ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಅಂಕೋಲಾಗೆ ಟ್ರಿಪ್ ಸಿಕ್ಕಿರುತ್ತೆ. ಈಗ ಪ್ರವೀಣ್ ಕೂಡ ಉತ್ತರ ಕನ್ನಡ ಜಿಲ್ಲೆಯ ಮೂಲದವರು ಅನ್ನುವಂಥದ್ದು ಕೂಡ ನಮಗೆ ಸಿಕ್ಕಿರುವಂತಹ ಮಾಹಿತಿ. ಹಾಗಾಗಿ ಆ ಪ್ರವೀಣ್ನ ಹೇಳಿಕೆಯನ್ನು ಕೂಡ ಈಗ ಪೊಲೀಸರು ಪಡೆಯುವಂತಹ ಸಾಧ್ಯತೆ ಇದೆ. ಮೊದಲಿಗೆ ನಿನ್ನೆ ಏನು ಚಿಕಿತ್ಸೆಯನ್ನ ಪಡಿತಾ ಇದ್ದಂತ ರಮ್ಯಾ ಅವರನ್ನ ಪ್ರಾಥಮಿಕ ವಿಚಾರಣೆಯನ್ನು ಅಷ್ಟೇ ಮಾಡಿದ್ದಾರೆ. ಆದ್ರೆ ಇವತ್ತು ಅವರ ತೀವ್ರ ವಿಚಾರಣೆ ಕೂಡ ಆಗುತ್ತೆ. ಯಾಕೆ ಅಂತಂದ್ರೆ, ಇವೆಲ್ಲ ಘಟನೆಗಳು ಜೊತೆಗೆ ಈ ಬಾಂಬ್ ಸ್ಫೋಟ ಆಗಿರುವಂತದ್ದನ್ನ ನೋಡಿದ್ರೆ ಈ ರೀತಿಯಾಗಿ ಯಾವುದೇ ಸ್ಫೋಟ ಪ್ರಕರಣಗಳು ಕೂಡ ಇತ್ತೀಚೆಗೆ ಬೆಳಕಿಗೆ ಬಂದಿರಲಿಲ್ಲ. ಆದ್ರೆ ಇದು ಏಕಾಏಕಿ ಒಂದು ಹೈವೇನಲ್ಲಿ ಈ ರೀತಿಯಾದಂತಹ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿರುವಂತದ್ದು ಹಿನ್ನೆಲೆಯಲ್ಲಿ ರಮ್ಯಾಳನ್ನ ತೀವ್ರ ವಿಚಾರಣೆಗೆ ಇವತ್ತು ಅಥವಾ ನಾಳೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಅದಕ್ಕೂ ಮುಂಚಿತವಾಗಿ ರಮ್ಯಾರ ಸಂಬಂಧಿಕರು ಅಥವಾ ನಾಗೇಂದ್ರ ಅವರ ಸಂಬಂಧಿಕರು ಯಾರಾದ್ರೂ ಕೂಡ ಈಗ ತುಮಕೂರಿಗೆ ಬಂದು ಅವರ ಮೃತದೇಹದ ಏನು ಉಳಿದಿರುವಂತಹ ಅವಶೇಷಗಳಿದೆ ಅದನ್ನ ನೋಡಿ ಅವರ ಮೂಲಕ ಕೂಡ ಹೇಳಿಕೆಯನ್ನ ಪಡ್ಕೊಂಡು ನಂತರ ರಮ್ಯಾ ಅವರ ಹೇಳಿಕೆಯನ್ನ ಪೊಲೀಸರು ಪಡೆಯುವಂತಹ ಸಾಧ್ಯತೆ ಇದೆ. ಆ ಒಂದು ಹೇಳಿಕೆಯಲ್ಲಿ ರಮ್ಯಾ ಯಾವ ಕಾರಣಕ್ಕೆ ಈ ಒಂದು ಘಟನೆ ಆಯಿತು ಅನ್ನುವಂಥ ಒಂದು ವಿಚಾರವನ್ನ ಹೇಳ್ತಾರೆ. ಜೊತೆಗೆ ಯಾವ ಸ್ಫೋಟಕಗಳನ್ನ ಆತನ ಬಳಿ ಇತ್ತು, ಅಂದ್ರೆ ಅದರಲ್ಲಿ ಯಾವ ರೀತಿಯಾಗಿ ಇವರು ಗಮನಿಸಿದಾಗೆ ಏನೆಲ್ಲ ಅಂಶಗಳಿತ್ತು ಅನ್ನೋ ಆಧಾರದ ಮೇಲೆ ಅದು ಯಾವ ಸ್ಫೋಟಕ, ಅದು ಪೆಟ್ರೋಲ್ ಬಾಂಬ ಅಥವಾ ನಾಡ ಬಾಂಬ ಅನ್ನುವಂಥದ್ದನ್ನ ಖಚಿತಪಡಿಸಿಕೊಂಡು ನಂತರ ವಿಚಾರಣೆಯನ್ನು ಕೂಡ ಪೊಲೀಸರು ಮುಂದುವರಿಸುವಂತಹ ಸಾಧ್ಯತೆ ಇದೆ. ನವೀನ್, ಥ್ಯಾಂಕ್ ಯು ಮಧು.